ಹಲೋ ಸರ್. ನೀ ಯಾರು ಎದಕ್ಕೆ ಸುಮ್ಮ ತಿಳಿತನಾತಿದೀಯ? ನೀವು ಮಾಡಕತ್ತಿರ ಪೊಲೀಸ್ ಕಂಪ್ಲೇಂಟ್ ಕೊಡ್ತನಾ? ನಾನದೇನು. ಅದೇ ನಮಸ್ಕಾರ ಎಲ್ಲಾರ್ಗಿ. ಇವತ್ತು ನಮ್ಮ ದೋಸ್ತಗ ಪ್ರ್ಯಾಂಕ್ ಕಾಲ್ ಮಾಡ್ಬೇಕಂತ ಅನ್ಕೊಂಡಿನಿ. ನಿನ್ನೆ ಒಂದು ಬರ್ತಡೇ ಇತ್ತು, ಇವತ್ತು ಮಾಡ್ತಾನ. ಸುಮ್ಮನೆ ಅವನು ಯಾನ್ ಅಂತಂತ ಬರೀ ಪ್ರ್ಯಾಂಕ್ ಕಾಲ್ ಮಾಡು. ನಂಬರ ಬೇರೆ ಐತ್ರಿ ನಂದ. ಹಲೋ. ಹಾ ಹಲೋ ಸರ್. ಹೇಳಿ. ಅದೇ ನಿಮ್ಮ ಬರ್ತಡೇ ಇತ್ತಲ್ವಾ? ಆಯ್ತು ಹೇಳಿ. ಸಾರಿ ಫಾರ್ ಲೇಟ್ ವಿಶ್ ಸರ್. ಇಟ್ಸ್ ಓಕೆ ಹೇಳಿ. ಅದೇ ಸರ್, ನಿಮ್ಮ ಪರವಾಗಿ ನಾವು ಇಲ್ಲಿ ಸಾಕಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದೀವ್ರಿ. ಹೇಳಿ. ಅದರ ಖರ್ಚೆಲ್ಲ ಒಂದು 10,000 ರೂಪಾಯಿ ಆಗಿದ್ದೆ ರೀ. ಆಯ್ತು. ಅದೇ ನೀವು ಅದು 10,000 ಸಂಗಟ ಮತ್ತೆ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಅಷ್ಟೇ ಹಾಕಿ ಕೊಡ್ಬೋದಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾವುದು ಸರ್? ಯಾವ ಅಮೌಂಟು? ಸರ್, ನಿಮ್ಮ ಬರ್ತಡೇ ಸಲುವಾಗಿ ನಾವು ಬಡ ಜನಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದೀವಿ ರೀ. ನಿಮ್ಮ ಹೆಸರು ಹೇಳಿದೆ ನಿಮಗೆ ಮಾಡಿ ಅಂತ. ಇಲ್ಲ ಸರ್, ನೀವು ಹೇಳಿದ್ದಿಲ್ಲ, ನಿಮ್ಮ ಹೆಸರಿನಲ್ಲಿ ನಾವು ಮಾಡಿದ್ದೀವಿ ಸರ್. ಅಂದ್ರೆ ನೀವು ಯಾರು ಮಾತಾಡೋದು? ಸರ್, ನಾವು ನಿಮ್ಮ ಅಭಿಮಾನಿ ಸರ್. ನೀವು ವಿಡಿಯೋದಾಗೆಲ್ಲ ಬರ್ತಿರ್ಲಿಲ್ಲ ಸರ್. ಸೋಮ್ಲಿಂಗ್ ಅಲ್ಬಾಳ ಅವ್ರ ವಿಡಿಯೋದಾಗೆಲ್ಲ ಕಾಣಿಸ್ಕೋತಿರ್ಲಿಲ್ಲ ನೀವು. ಹೇಳಿ. ಅದೇ ಸರ್, ನಿಮ್ಮ ದೊಡ್ಡ ಅಭಿಮಾನಿ. ಆ್ಯಕ್ಟಿಂಗ್ ನೋಡಿ ನಮ್ಗೆ ನೀವು ಭಾಳ ಇಷ್ಟ ಆಗಿದ್ದೀರಿ ಸರ್. ಆಕ್ಟಿಂಗ್ಗೆ ನಾನು ಏನು ಒಂದನೇ ಹೇಳ್ಬೋದು, ಆದ್ರೆ ಕರೆ ನಮ್ಗೆ 10,000 ಅಂದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸರ್, ನಾವು ಇಲ್ಲಿ ಸಾಕಷ್ಟು ಜನಕ್ಕೆ ಮಿನಿಮಮ್ ಒಂದು 300 ಮಂದಿಗೆ ನಿಮ್ಮ ಪರವಾಗಿ ನಾವು ಊಟಕ್ಕೆ ಹಾಕ್ಸಿದ್ದೀವಿ. ಹೇಳಿ. ಅದ್ರ ಸಲುವಾಗಿ ಸರ್, ನಿಮ್ಮಿಂದ ಇನ್ನಷ್ಟು ಸಾಕಷ್ಟು ಜನರ ಹೊಟ್ಟೆ ತುಂಬಲಿ ಅಂತ ನಮ್ದೊಂದು ಆಸೆ ಸರ್. ನಾವು 10,000 ನಮ್ಗೆ 100 ರೂಪಾಯಿ ಎಲ್ಲ ಕಿಶಾಗಿ ನಿಮ್ಗೆ ಇಲ್ಲ ಸರ್, ನೀವು ಅದು 10,000 ಮೇಲೆ 100 ಕೊಡಿ ಅಥವಾ 10 ಕೊಡಿ ನಡೀತಿತ್ತು ಸರ್. ಸರ್, ನಾ ಹಂಗೆ ಹೇಳ್ತಾ ಇಲ್ಲ. ನನಗೆ ಕಿಶಾಗೆ 100 ಇಲ್ಲ. ನಿಮಗೆ ಯಾವಾಗ 10,000 ಕೊಡ್ಲಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸರ್, ಹಂಗೆ ಮಾಡಬೇಡಿ ಸರ್. ಯಾಕಂದರೆ ನಾವು ನಿಮ್ಮ ಅಭಿಮಾನಿ ಬಳಗ ಕಟ್ಕೊಂಡಿದ್ದೀವಿ ಸರ್. ನಾವು ಶಿವಯೋಗಿ ಮಾಳಿ ಯುವಕರ ಸಂಘ ಅಂತ ಹೇಳಿ ಮಾಡಿದ್ದೀವಿ ರೀ ಸರ್. ಅದೆಲ್ಲ ಓಕೆ. ಯಾಕಂದ್ರೆ ನಿಮ್ಗೆ 10,000 ಅಂತ ನಾ ಮಾಡಂತ ಹೇಳಿಲ್ಲ ನಿಮಗೆ ಸರ್. ಅದ್ರ ಸರ್ ಮುಂದೆ ನಮ್ಮ ಅಭಿಮಾನ ಮೇಲೆ ನೀವು ಮಾಡಿದಿರಿ. ಹಂಗಂತ ನಾ 10,000 ಬೇಡ, ನಾ ಎಲ್ಲಿಂದ ಕೊಡ್ಲಿ? ಅಂದ್ರೆ ಸರ್, ನಿಮ್ಮ ಅಭಿಮಾನಿಗಳಿಗೆ ನೀವು ದುಡ್ಡು ಖರ್ಚು ಮಾಡಲ್ವಾ ಸರ್? ನನಗೆ ಖರ್ಚು ಮಾಡಕ್ ಏನಿಲ್ಲ, ನಿಮಗೇನ್ ಮಾಡ್ಲಿ? ಹಂಗಲ್ಲ ಸರ್, ಅದು ಈಗ ನಾವು ಆಲ್ರೆಡಿ ಮಾಡಿದ್ದೀವಿ ಸರ್. ನೀವು ಕೊಡಬೇಕಾಗುತ್ತೆ ಸರ್. ಇಲ್ಲ ಸರ್, ಅದೇನ್ ಆಗೋದಿಲ್ಲ ಸರ್. ನಮ್ ಕಡೆ ಅಷ್ಟೇನ್ ದುಡ್ಡು ಬರೋದಿಲ್ಲ ಸರ್. ಇಲ್ಲ ಸರ್, ಹಂಗೆ ಮಾಡಿಬಿಡಿ ಸರ್. ಯಾಕಂದ್ರೆ ಇನ್ನು ನಾವು ನಿಮ್ಮ ಹೆಸರಲ್ಲಿ ರಕ್ತದಾನ ಬಿ ಮಾಡ್ಬೇಕು ಅನ್ಕೊಂಡಿದ್ದೀವಿ ರೀ. ಮಾಡಿ, ಚಲೋ ಅಲ್ಲ ಸಮಾಜಕ್ಕೆ, ಅದು ಒಳ್ಳೇದು ಸಂದೇಶ. ಅದೇನು ನನ್ನ ಹೆಸರು ಆಗ್ಬೇಕು, ನಿಮ್ಮ ಹೆಸರಲ್ಲಿ ಮಾಡ್ಕೊಳ್ಳಿ. ಇಲ್ಲ ಸರ್, ನಿಮ್ಮ ಅಭಿಮಾನಿಯಾಗಿ ನಿಮ್ಮ ಹೆಸರಲ್ಲೇನ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ರೀ. ನೀವು ಸಾಕಷ್ಟು ಅಭಿಮಾನಿಗಳು ಬಳಗ ಅಂತ ಹೇಳ್ತೀರಿ, ನಮ್ಗೇನು ಇದೇನು ಗೊತ್ತಾಗ್ತಾ ಇಲ್ಲ. ಇಲ್ಲ ಅಂದ್ರೆ ಸರ್, ಈಗ ನೀವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದೀವಿ. ಈಗ ನೆಕ್ಸ್ಟ್ ರಕ್ತದಾನ ಶಿಬಿರ ಬಿ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಅದು ಒಳ್ಳೇದು, ಮಾಡಿ. ಅದಕ್ಕೆ ಸರ್, ನಿಮ್ಮ ಬಾಡಿಯಿಂದ ನಮಗೆ 3 ಬಾಟಲ್ ಬ್ಲಡ್ ಬೇಕಾಗಿತ್ತು. ನನ್ನ ಬಾಡಿಯಲ್ಲಿ 1 ಹನಿ ರಕ್ತ ಬರೋದಿಲ್ಲ, ನಿಮ್ಗೆ ಯಾವಾಗ 3 ಬಾಟ್ಲಿ ಕೊಡ್ಲಿ? ಇಲ್ಲ ಸರ್, ಅಂದ್ರೆ ನಿಮ್ಮ ಹೆಸರಿನಲ್ಲಿ ಮಾಡುತ್ತಿರೋದು ಕಾರ್ಯ ಅಲ್ವಾ ಇದು, ಅದಕ್ಕಾಗಿ ಸರ್. ನೀವು ಬಂದ ನನ್ ಬ್ಲಡ್ ಹಾಕ್ಬೇಕು ನಿಮಗೂ. ಅಂದ್ರೆ ಸರ್, ಅಂದ್ರೆ ನಿಮ್ಮ ಹೆಸರಲ್ಲೇ ಮಾಡ್ತಿರೋದಲ್ವಾ? ಹೆಸರು ನಂದೇ ಕರೆ, ನನ್ ಬ್ಲಡ್ ಹಾಕಿ ನನ್ನ ಹೆಸರಲ್ಲಿ ನೀವು ಕೊಡ್ಲಿ? ಇಲ್ಲ ಸರ್, ನೀವು ಕೊಡ್ಬೇಕಲ್ವ ಸರ್. ಸಮಾಜಕ್ಕೆ ಒಳ್ಳೇದೊಂದು ಮೆಸೇಜ್ ಹೋಗುತ್ತೆ. ನನ್ನ ದೇಹದಲ್ಲಿ ಅಷ್ಟು ರಕ್ತ ಇಲ್ಲ, 1 ಹನಿ ಇದೆ ನೋಡಿ ಸರ್. ಅದೇ 1 ಹನಿ ಕೊಟ್ಟು ಹೋಗ್ಬೋದಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಆ ಹನಿ ನಿಮಗೆ ಕೊಟ್ಟು ನಾ ಇರೋದಿಲ್ಲ ಅಂತೆ. ಆಮೇಲೆ ನನ್ನ ಮರಣದ ಊಟ ಹಾಕ್ಸ್ಬೇಕಾಗ್ತದೆ ಅಂತ ನೀವು. ಇಲ್ಲ ಸರ್, ಹಾಗನ್ಬೇಡಿ. ನಿನ್ನೆ ತಾನೇ ನಿಮ್ ಬರ್ತಡೇ ಆಗಿದೆ. ಆಗಿದೆ, ಅದೆಲ್ಲ ಒಳ್ಳೇದು ಕರೆ. ನಿನ್ನೆ ಮುಗಿತಲ್ಲ ಬರ್ತಡೇ, ಸೆಲೆಬ್ರೇಟ್ ಮಾಡಿದಾರೆ, ಎಲ್ಲ ಆಗಿದೆ. ಅದೇ ಸರ್, ನಾವು ಸೆಲೆಬ್ರೇಷನ್ ಮಾಡಿ ಅದೇ ಊಟಕ್ಕೆಲ್ಲ ಹಾಕ್ಸಿದ್ವಿ. ನೀವೇ ನಮಗೊಂದು ಮೆಸೇಜ್ ಇಲ್ಲ, ಏನೂ ಇಲ್ಲ. ಅದೇ ಹೆಂಗೆ ಹಾಕಿದ್ರಿ ಏನೋ.